ಕ್ರಿಸ್ಟಫರ್ ನೋಲನ್ ಅವರ ದಿ ಒಡಿಸ್ಸಿ ಮೂವಿ ನೋಡಿದ ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ಇದೊಂದು ಗ್ರೀಕ್ ಮಹಾಕಾವ್ಯ. ಒಂದು ವೇಳೆ ನೀವೇನಾದ್ರೂ ಈ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಮೊದಲು ನೀವು ಟ್ರಾಯ್ ಸಾಮ್ರಾಜ್ಯ, ಗ್ರೀಕ್ ಮೈಥಾಲಜಿ ಮತ್ತು ಟ್ರೋಜನ್ ಹಾರ್ಸ್ ಬಗ್ಗೆ ಪಕ್ಕಾ ತಿಳ್ಕೊಳ್ಳಿ. ಇಲ್ದಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ನಮ್ಮ ನೋಲನ್ ನಾನ್ ಲೀನಿಯರ್ ಆಗಿ ಸ್ಟೋರಿ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಒಡಿಸಿಯಸ್ ಎಂಬ ರಾಜನ ರಿಟರ್ನ್ ಜರ್ನಿ ಬಗ್ಗೆ ಹೇಳಿದ್ದಾರೆ. ಟ್ರೋಜನ್ ಯುದ್ಧ ಗೆದ್ದು ತನ್ನ ಸೈನಿಕರೊಂದಿಗೆ ಮನೆಗೆ ಹೊರಟ ಒಡಿಸಿಯಸ್ ರಾಜನಿಗೆ ಮಾರ್ಗ ಮಧ್ಯದಲ್ಲಿ ಏನಾಯ್ತು, 10 ದಿನಗಳಲ್ಲಿ ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ ಆಗ್ಬೇಕಾಗಿದ್ದ ರಾಜನಿಗೆ 10 ವರ್ಷ ಯಾಕಿಡಿಸ್ತು, ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸ್ಟೋರಿ ಗ್ರಿಪ್ಪಿಂಗ್ ಆಗಿಲ್ಲ. ಟೆಕ್ನಿಕಲಿ ವೈಸ್ ಸಿನಿಮಾ ಚೆನ್ನಾಗಿದ್ರು ಕೂಡ ಕಥೆಯೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಕ್ಕೆ ಆಗಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಯಾವುದೇ ಕೋರ್ ಪಾಯಿಂಟ್ ಕಾಣಿಸಲ್ಲ. ಒಂದು ಕಡೆ ಒಡಿಸಿಯಸ್ ರಾಜನ ರಿಟರ್ನ್ ಜರ್ನಿ ಬಗ್ಗೆ ಇರುತ್ತೆ, ಮತ್ತೊಂದು ಕಡೆ ಆತನ ಸಾಮ್ರಾಜ್ಯದಲ್ಲಿ ನಡೆಯುವ ಘಟನೆಗಳು, ಉಳಿದವರ ಕತೆ ಬಗ್ಗೆ ಇರುತ್ತೆ. ಈ ಸಿನಿಮಾದಲ್ಲಿ ಯಾವುದೇ ಎನರ್ಜಿ ಇಲ್ಲ. ಕ್ರಿಸ್ಟಫರ್ ನೋಲನ್ ಸಿನಿಮಾ ನೋಡ್ತಿದ್ವಿ ಅನ್ನೋ ಫೀಲ್ ಕೊಡಲ್ಲ. ವೀಕ್ ರೈಟಿಂಗು, ಕಥೆಯಲ್ಲಿ ದಮ್ಮಿಲ್ಲ, ಬೋರಿಂಗ್ ನರೇಷನ್ ಎದ್ದು ಕಾಣುತ್ತೆ. ಕ್ಲೈಮ್ಯಾಕ್ಸ್ ನಲ್ಲೂ ಅಷ್ಟೇ. ನನಗೆ ಇದ್ರಲ್ಲಿ ಇಷ್ಟ ಆಗಿದ್ದು ಏನಪ್ಪಾ ಅಂದ್ರೆ ಆಹಾರಕ್ಕಾಗಿ ಒಂದು ದ್ವೀಪಕ್ಕೆ ಹೋಗ್ತಾರೆ, ಅಲ್ಲಿ ನಡೆಯುವ ವಿಷಯಗಳು, ಘಟನೆಗಳು ಚೆನ್ನಾಗಿದೆ. ಕನಿಷ್ಠ ಒಂದು ಸೀನಲ್ಲಾದ್ರೂ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಪಾಸಿಬಿಲಿಟಿ ಇದ್ರೂ ಕೂಡ ನೋಲನ್ ಅವರು ಯಾವುದೇ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಲ್ಲ. ಸೌಂಡು ಅಷ್ಟಕ್ಕಷ್ಟೇ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಲೇಬೇಡಿ. ಟೆಕ್ನಿಕಲಿ ಆಗಿ ಸಿನಿಮಾ ಎಕ್ಸಲೆಂಟು, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಾವು ನೋಲನ್ ಅವರಿಂದ ಈ ರೀತಿ ಒಂದು ಬೋರಿಂಗ್ ನರೇಷನ್ ಇರುವ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾವುದೇ ಎಮೋಷನ್ ನ ಇನ್ಕ್ಲೂಡ್ ಮಾಡದೆ ಬೇಕಾಬಿಟ್ಟಿ ಕ್ಯಾರೆಕ್ಟರ್ ಗಳನ್ನು ಡಿಸೈನ್ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಗಳಿಗೆ ಸರಿಯಾದ ಜಸ್ಟಿಫಿಕೇಶನ್ ಕೊಡದೆ ಪ್ರೆಸೆಂಟ್ ಮಾಡಿದ್ದಾರೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಸ್ಟೋರಿ ಅರ್ಥ ಆಗಲ್ಲ. ಟೆಕ್ನಿಕಲಿ ವೈಸ್ ಸಿನಿಮಾ ಚೆನ್ನಾಗಿದೆ, ಆದ್ರೆ ಪ್ರೆಸೆಂಟ್ ಮಾಡಿರುವ ವೇ ಚೆನ್ನಾಗಿಲ್ಲ. ಒಂದೊಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಪಕ್ಕ ಕೊಡುತ್ತೆ. ಇದಕ್ಕಿಂತ ಬೆಸ್ಟ್ ಸಿನಿಮಾ ಇನ್ನೊಂದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್